20 ವರ್ಷಗಳ ಹಿಂದೆ ರಾಯಲ್ ಎನ್ಫೀಲ್ಡ್ ಬಹುತೇಕ ಮುಚ್ಚಲು ಸಿದ್ಧವಾಗಿತ್ತು. ಆದರೆ ಇಂದು ಅದು ಭಾರತದ ಅತ್ಯಂತ ಲಾಭದಾಯಕ ಆಟೋಮೊಬೈಲ್ ಕಂಪನಿಗಳಲ್ಲಿ ಒಂದಾಗಿದೆ. ಈ ಟ್ರಾನ್ಸ್ಫರ್ಮೇಷನ್ ಹೇಗೆ ಸಾಧ್ಯವಾಯಿತು? 26 ವರ್ಷದ ಯುವಕ ಹೇಗೆ ಈ ಮಿರಾಕಲ್ ಮಾಡಿದನು? ಇದೆಲ್ಲವೂ ಶುರುವಾಗುವುದು 2000 ಸಾಲಿನಲ್ಲಿ. ಆ ಸಮಯದಲ್ಲಿ ರಾಯಲ್ ಎನ್ಫೀಲ್ಡ್ ಒಂದು ಡೈಯಿಂಗ್ ಬ್ರ್ಯಾಂಡ್ ಆಗಿತ್ತು. ಮಾರ್ಕೆಟ್ನಲ್ಲಿ ಸ್ಲೀಕ್ ಮತ್ತು ಫ್ಯೂಯಲ್ ಎಫಿಷಿಯೆಂಟ್ ಬೈಕ್ಸ್ಗಳು ಬರುತ್ತಿದ್ದವು. ಹಾಂಡಾ, ಬಜಾಜ್ ಮತ್ತು ಇತರ ಕಂಪನಿಗಳು ಮಾಡರ್ನ್ ಟೆಕ್ನಾಲಜಿಯೊಂದಿಗೆ ಬರುತ್ತಿದ್ದವು. ಆದರೆ ರಾಯಲ್ ಎನ್ಫೀಲ್ಡ್ ಇನ್ನೂ ಹಳೆಯ ಟೆಕ್ನಾಲಜಿಯಲ್ಲಿಯೇ ಇತ್ತು. ಕಂಪನಿಯ ಸೇಲ್ಸ್ ಕುಸಿಯುತ್ತಿದ್ದವು, ಲಾಸಸ್ ಹೆಚ್ಚಾಗುತ್ತಿದ್ದವು. 2000ರಲ್ಲಿ ಕಂಪನಿ ಕೇವಲ 25,000 ಬೈಕ್ಸ್ ಮಾತ್ರ ಮಾರಾಟ ಮಾಡುತ್ತಿತ್ತು. ಇದು ಒಂದು ದಿನಕ್ಕೆ ಸುಮಾರು 68 ಬೈಕ್ಸ್ ಮಾತ್ರ. ಇಂದಿನ ಸ್ಟ್ಯಾಂಡರ್ಡ್ಸ್ ಅನುಸಾರ ಇದು ತುಂಬಾ ಕಡಿಮೆ. ಕಂಪನಿಯ ಬೋರ್ಡ್ ಮೆಂಬರ್ಸ್ಗಳು ಈ ಬಿಸ್ನೆಸ್ ಅನ್ನು ಶಟ್ ಡೌನ್ ಮಾಡಲು ಯೋಚಿಸುತ್ತಿದ್ದರು. ಆದರೆ ಆಗ ಒಬ್ಬ ಯುವಕ ಫಾರ್ವರ್ಡ್ ಬಂದನು. ಅವನ ಹೆಸರು ಸಿದ್ಧಾರ್ಥ್ ಲಾಲ್. ಸಿದ್ಧಾರ್ಥ್ ಲಾಲ್ ಕೇವಲ 26 ವರ್ಷದ ಯುವಕ. ಅವನ ತಂದೆ ವಿಕ್ರಮ್ ಲಾಲ್ ಐಚರ್ ಗ್ರೂಪ್ನ ಸಿಇಒ. ಸಿದ್ಧಾರ್ಥ್ ಮೊದಲು ಜರ್ಮನಿನಲ್ಲಿ ಮ್ಯಾನ್ ನುಟ್ಸ್ಫಾರ್ಝೆಗ್ ಎಜಿ ಎಂಬ ಕಂಪನಿನಲ್ಲಿ ಕೆಲಸ ಮಾಡುತ್ತಿದ್ದನು. ಆದರೆ ಅವನಿಗೆ ಮೋಟಾರ್ ಸೈಕಲ್ಗಳ ಬಗ್ಗೆ ತುಂಬಾ ಪ್ಯಾಷನ್ ಇತ್ತು. ಅವನು ಹೇಳುತ್ತಾನೆ, ಆನೆಸ್ಟ್ಲಿ, ಅಟ್ ಏಜ್ 26, ಇಟ್ ಸೀಮ್ಡ್ ಅ ಫನ್ ಥಿಂಗ್ ಟು ಡೂ. ಐ ಕುಡ್ ಈಟ್, ಸ್ಲೀಪ್, ರೈಡ್ ಅಂಡ್ ಟಾಕ್ ಮೋಟಾರ್ ಸೈಕಲ್ಸ್. ಇದು ಅವನಿಗೆ ಕೇವಲ ಒಂದು ಜಾಬ್ ಅಲ್ಲ, ಇದು ಅವನ ಪ್ಯಾಷನ್. ಅವನು ರಾಯಲ್ ಎನ್ಫೀಲ್ಡ್ನ ಸಿಇಒ ಆಗಿ ಜವಾಬ್ದಾರಿ ತೆಗೆದುಕೊಂಡಾಗ ಕಂಪನಿಯ ಕಂಡೀಷನ್ ತುಂಬಾ ಕೆಟ್ಟದಾಗಿತ್ತು. ಆದರೆ ಅವನಿಗೆ ಒಂದು ಕ್ಲಿಯರ್ ವಿಷನ್ ಇತ್ತು. ಅವನು ಈ ಬ್ರ್ಯಾಂಡ್ನ ಹೆರಿಟೇಜ್ ಮತ್ತು ಲೆಗಸಿಯನ್ನು ಅರ್ಥಮಾಡಿಕೊಂಡಿದ್ದನು. ರಾಯಲ್ ಎನ್ಫೀಲ್ಡ್ ಕೇವಲ ಒಂದು ಮೋಟಾರ್ ಸೈಕಲ್ ಅಲ್ಲ, ಇದು ಒಂದು ಎಮೋಷನ್, ಒಂದು ಲೈಫ್ ಸ್ಟೈಲ್. ಸಿದ್ಧಾರ್ಥ ಮೊದಲು ಮಾಡಿದ್ದು ಏನು? ಅವನು ಕಸ್ಟಮರ್ ಆಗಿ ಬದುಕಲು ಶುರು ಮಾಡಿದನು. ಇದು ಅವನ ಮೊದಲ ಸ್ಟ್ರಾಟಜಿ. ಟು ಫಿಕ್ಸ್ ಅ ಪ್ರಾಬ್ಲಮ್ ಯು ಹ್ಯಾವ್ ಟು ಲಿವ್ ವಿತ್ ಇಟ್ ಎಂಬುದು ಅವನ ಫಿಲಾಸಫಿ. ಅವನು ತನ್ನ ರಾಯಲ್ ಎನ್ಫೀಲ್ಡ್ ಬೈಕ್ ತೆಗೆದುಕೊಂಡು ಮೌಂಟೇನ್ ಟ್ರಿಪ್ಸ್ಗೆ ಹೋಗಲು ಶುರು ಮಾಡಿದನು. ಅವನು ಕಂಪನಿಯ ಎಲ್ಲಾ ಎಂಪ್ಲಾಯೀಸ್ಗಳಿಗೆ ಹೇಳಿದನು, ನೀವೆಲ್ಲರೂ ಆಫೀಸ್ಗೆ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿಯೇ ಬರಬೇಕು ಎಂದು. ಇದರಿಂದ ಎಲ್ಲರಿಗೂ ಬೈಕ್ನ ರಿಯಲ್ ಪ್ರಾಬ್ಲಮ್ಸ್ ತಿಳಿಯಲು ಶುರುವಾಯಿತು. ಮೌಂಟೇನ್ ಟ್ರಿಪ್ಸ್ನಲ್ಲಿ ಅವನಿಗೆ ಅನೇಕ ಪ್ರಾಬ್ಲಮ್ಸ್ ಕಂಡುಬಂದವು. ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಹೆಚ್ಚಾಗಿತ್ತು. ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಕೆಟ್ಟದಾಗಿತ್ತು. ಬೈಕ್ಸ್ ಆಗಾಗ್ಗೆ ಬ್ರೇಕ್ ಡೌನ್ ಆಗುತ್ತಿದ್ದವು. ಇವೆಲ್ಲವೂ ಕಸ್ಟಮರ್ಸ್ಗೆ ತುಂಬಾ ಫ್ರಸ್ಟ್ರೇಟಿಂಗ್ ಆಗಿತ್ತು. ಆದರೆ ಈ ಪ್ರಾಬ್ಲಮ್ಸ್ ಅನ್ನು ಐಡೆಂಟಿಫೈ ಮಾಡಿದ ನಂತರ ಸಿದ್ಧಾರ್ಥ ಅವುಗಳನ್ನು ಸಾಲ್ವ್ ಮಾಡಲು ಶುರು ಮಾಡಿದನು. ಅವನ ಎರಡನೇ ಸ್ಟ್ರಾಟಜಿ ಇನ್ನೂ ಬುದ್ಧಿವಂತಿಕೆಯದ್ದಾಗಿತ್ತು. ಇದನ್ನು ಬಿಹೇವಿಯರಲ್ ಡಿಸೈನ್ ಎಂದು ಕರೆಯಬಹುದು. ಆ ಸಮಯದಲ್ಲಿ ಜನರು ರಾಯಲ್ ಎನ್ಫೀಲ್ಡ್ ಅನ್ನು ಕೇವಲ ಟೂರಿಸ್ಟ್ ಬೈಕ್ ಎಂದು ಭಾವಿಸುತ್ತಿದ್ದರು. ವೀಕೆಂಡ್ ಟ್ರಿಪ್ಸ್ಗೆ ಮಾತ್ರ ಉಪಯೋಗಿಸುವ ಬೈಕ್ ಎಂದು ಭಾವಿಸುತ್ತಿದ್ದರು. ಆದರೆ ಸಿದ್ಧಾರ್ಥ ಈ ಪರ್ಸೆಪ್ಷನ್ ಅನ್ನು ಚೇಂಜ್ ಮಾಡಲು ನಿರ್ಧರಿಸಿದನು. ಅವನು ರಾಯಲ್ ಎನ್ಫೀಲ್ಡ್ ಅನ್ನು ಡೈಲಿ ಕಮ್ಯೂಟ್ಗೆ ಉಪಯೋಗಿಸುವ ಪ್ರಾಕ್ಟಿಕಲ್ ಬೈಕ್ ಆಗಿ ಪೊಸಿಷನ್ ಮಾಡಲು ಬಯಸಿದನು. ಇದಕ್ಕಾಗಿ ಅವನು ತಾನೇ ಬ್ರ್ಯಾಂಡ್ ಅಂಬಾಸಿಡರ್ ಆದನು. ಅವನು ಬಿ ದ ಚೇಂಜ್ ಎಂಬ ಸ್ಲೋಗನ್ ತಂದನು. ಅವನು ಎಲ್ಲೆಡೆ ರಾಯಲ್ ಎನ್ಫೀಲ್ಡ್ನಲ್ಲಿಯೇ ಹೋಗುತ್ತಿದ್ದನು. ಅವನ ಪ್ಯಾಷನ್ ಮತ್ತು ಡೆಡಿಕೇಶನ್ ಜನರಿಗೆ ಕಾಣುತ್ತಿತ್ತು. ಇದರಿಂದ ಬ್ರ್ಯಾಂಡ್ ಬಗ್ಗೆ ಜನರ ಪರ್ಸೆಪ್ಷನ್ ಬದಲಾಗಲು ಶುರುವಾಯಿತು. ಮೂರನೇ ಸ್ಟ್ರಾಟಜಿ ಇನ್ನೂ ಮುಖ್ಯವಾದದ್ದು. ಸಿದ್ಧಾರ್ಥ ಕಮ್ಯುನಿಟಿ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡಿದನು. ಅವನ ರಾಯಲ್ ಎನ್ಫೀಲ್ಡ್ ಅನ್ನು ಕೇವಲ ಒಂದು ಪ್ರಾಡಕ್ಟ್ ಆಗಿ ಅಲ್ಲ, ಒಂದು ಬ್ರದರ್ಹುಡ್ ಆಗಿ ಪೊಸಿಷನ್ ಮಾಡಿದನು. ರಾಯಲ್ ಎನ್ಫೀಲ್ಡ್ ಓನರ್ಸ್ಗಳ ನಡುವೆ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಬೆಳೆಯಲು ಶುರುವಾಯಿತು. ಅವರು ಗ್ರೂಪ್ ರೈಡ್ಸ್ ಆರ್ಗನೈಸ್ ಮಾಡುತ್ತಿದ್ದರು, ಈವೆಂಟ್ಸ್ ಕಂಡಕ್ಟ್ ಮಾಡುತ್ತಿದ್ದರು. ಇದರಿಂದ ಕಸ್ಟಮರ್ಸ್ಗೆ ಒಂದು ಬಿಲಾಂಗಿಂಗ್ನ ಫೀಲಿಂಗ್ ಬಂದಿತು. ಅವರು ಕೇವಲ ಬೈಕ್ ಓನರ್ಸ್ ಅಲ್ಲ, ಅವರು ಒಂದು ಫ್ಯಾಮಿಲಿನ ಪಾರ್ಟ್ ಎಂಬ ಫೀಲಿಂಗ್ ಬಂದಿತು. ಈ ಇಮೋಷನಲ್ ಕನೆಕ್ಷನ್ ತುಂಬಾ ಪವರ್ಫುಲ್ ಆಗಿತ್ತು. ಇದರಿಂದ ಬ್ರ್ಯಾಂಡ್ ಲಾಯಲ್ಟಿ ತುಂಬಾ ಹೆಚ್ಚಾಯಿತು. ಜನರು ರಾಯಲ್ ಎನ್ಫೀಲ್ಡ್ ಅನ್ನು ಕೇವಲ ಟ್ರಾನ್ಸ್ಪೋರ್ಟೇಷನ್ಗಾಗಿ ಅಲ್ಲ, ಲೈಫ್ ಸ್ಟೈಲ್ಗಾಗಿ ಚೂಸ್ ಮಾಡಲು ಶುರು ಮಾಡಿದರು. ನಾಲ್ಕನೇ ಸ್ಟ್ರಾಟಜಿ, ಹೆರಿಟೇಜ್ ಮತ್ತು ಇನೋವೇಷನ್ನ ಪರ್ಫೆಕ್ಟ್ ಬ್ಯಾಲೆನ್ಸ್. ಸಿದ್ಧಾರ್ಥ ಅರ್ಥ ಮಾಡಿಕೊಂಡಿದ್ದನು, ಯಾವುದು ರಾಯಲ್ ಎನ್ಫೀಲ್ಡ್ನ ಯುಎಸ್ಪಿ. ಅದು ಆ ಕ್ಲಾಸಿಕ್ ಥಡ್ ಸೌಂಡ್, ಆ ವಿಂಟೇಜ್ ಲುಕ್, ಆ ಹೆರಿಟೇಜ್ ಫೀಲ್. ಆದರೆ ಅದೇ ಸಮಯದಲ್ಲಿ ಮಾಡರ್ನ್ ಟೆಕ್ನಾಲಜಿ ಮತ್ತು ರಿಲಯಬಿಲಿಟಿ ಕೂಡ ಬೇಕಿತ್ತು. ಅವನು ಈ ಬ್ಯಾಲೆನ್ಸ್ ಅನ್ನು ಪರ್ಫೆಕ್ಟ್ಲಿ ಮೇಂಟೈನ್ ಮಾಡಿದನು. ಅವನು ಥಂಡರ್ ಬರ್ಡ್ ಮತ್ತು ಎಲೆಕ್ಟ್ರಾ ಎಕ್ಸ್ ಮುಂತಾದ ನ್ಯೂ ಮಾಡೆಲ್ಸ್ ಇಂಟ್ರೊಡ್ಯೂಸ್ ಮಾಡಿದನು. ಈ ಬೈಕ್ಸ್ನಲ್ಲಿ ಮಾಡರ್ನ್ ಫೀಚರ್ಸ್ ಇದ್ದವು, ಆದರೆ ಆ ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್ ಫೀಲ್ ಇನ್ನೂ ಇತ್ತು. ಆ ಸಿಗ್ನೇಚರ್ ಇಂಜಿನ್ ಸೌಂಡ್ ಇನ್ನೂ ಇತ್ತು.
ಆ ವಿಂಟೇಜ್ ಆಸ್ಥೆಟಿಕ್ಸ್ ಇನ್ನೂ ಇತ್ತು. ಇದರಿಂದ ಓಲ್ಡ್ ಕಸ್ಟಮರ್ಸ್ಗೆ ಸಂತೋಷವಾಯಿತು ಮತ್ತು ನ್ಯೂ ಕಸ್ಟಮರ್ಸ್ ಕೂಡ ಅಟ್ರಾಕ್ಟ್ ಆದರು. ಇದು ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿತ್ತು. ಈ ಎಲ್ಲ ಸ್ಟ್ರಾಟಜೀಸ್ನ ರಿಸಲ್ಟ್ ಏನಾಯಿತು? 25ರಲ್ಲಿ ಕಂಪನಿ 25,000 ಬೈಕ್ಸ್ ಮಾತ್ರ ಮಾರಾಟ ಮಾಡುತ್ತಿತ್ತು. 2010ರ ಹೊತ್ತಿಗೆ ಇದು 50,000 ಬೈಕ್ಸ್ ಆಯಿತು. ಇದು ಡಬಲ್ ಗ್ರೋತ್. ಆದರೆ ಇದು ಕೇವಲ ಶುರುವಾತ. 2014ರಲ್ಲಿ ಐಚರ್ ಮೋಟಾರ್ಸ್ನ ಟೋಟಲ್ ರೆವೆನ್ಯೂ 8,738 ಕ್ರೋರ್ ರುಪೀಸ್ ಆಯಿತು. ನೆಟ್ ಪ್ರಾಫಿಟ್ 702 ಕ್ರೋರ್ ರುಪೀಸ್. ಇದರಲ್ಲಿ 80% ರಾಯಲ್ ಎನ್ಫೀಲ್ಡ್ನಿಂದ ಬಂದಿತು. ಇಂದು ರಾಯಲ್ ಎನ್ಫೀಲ್ಡ್ ವರ್ಷಕ್ಕೆ 8 ಲಕ್ಷ ಬೈಕ್ಸ್ ಮಾರಾಟ ಮಾಡುತ್ತಿದೆ. ಇದು 20-100 ಹೋಲಿಸಿದರೆ 32 ಪಟ್ಟು ಹೆಚ್ಚು. ಇದು ಕೇವಲ ನಂಬರ್ಸ್ ಅಲ್ಲ, ಇದು ಒಂದು ಟ್ರಾನ್ಸ್ಫರ್ಮೇಷನ್ನ ಸ್ಟೋರಿ. ಆದರೆ ಈ ಸಕ್ಸಸ್ ಸುಲಭವಾಗಿ ಬಂದಿಲ್ಲ. ಸಿದ್ಧಾರ್ಥ ಅನೇಕ ಟಫ್ ಡಿಸಿಷನ್ಸ್ ತೆಗೆದುಕೊಳ್ಳಬೇಕಾಯಿತು. ಅವನು ಐಚರ್ ಗ್ರೂಪ್ನ 15 ಬಿಸ್ನೆಸ್ ಲೈನ್ಸ್ ಅನ್ನು ಕೇವಲ 2ಕ್ಕೆ ರೆಡ್ಯೂಸ್ ಮಾಡಿದನು, ಮೋಟಾರ್ ಸೈಕಲ್ಸ್ ಮತ್ತು ಟ್ರ್ಯಾಕ್ಟರ್ಸ್. ಇದರಿಂದ ಕಂಪನಿಯ ಫೋಕಸ್ ಹೆಚ್ಚಾಯಿತು. ಅವನು ವರ್ಲ್ಡ್ ಕ್ಲಾಸ್ ಇಂಜಿನಿಯರ್ಸ್, ಡಿಸೈನರ್ಸ್ ಮತ್ತು ಬಿಸ್ನೆಸ್ ಪ್ರೊಫೆಷನಲ್ಸ್ ಅನ್ನು ಹೈರ್ ಮಾಡಿದನು. ಅವನು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅನ್ನು ಕಂಪ್ಲೀಟ್ಲಿ ರಿವ್ಯಾಂಪ್ ಮಾಡಿದನು, ಕ್ವಾಲಿಟಿ ಕಂಟ್ರೋಲ್ ಅನ್ನು ಇಂಪ್ರೂವ್ ಮಾಡಿದನು, ಕಾಸ್ಟ್ ಕಟಿಂಗ್ ಮೆಷರ್ಸ್ ಇಂಪ್ಲಿಮೆಂಟ್ ಮಾಡಿದನು. ಈ ಎಲ್ಲಾ ಚೇಂಜಸ್ ಮಾಡಲು ಅವನಿಗೆ 4 ವರ್ಷಗಳು ಬೇಕಾಯಿತು. ಅವನು ಚೆನ್ನೈನಲ್ಲಿರುವ ರಾಯಲ್ ಎನ್ಫೀಲ್ಡ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಪೂರ್ಣ ಸಮಯ ಸ್ಪೆಂಡ್ ಮಾಡಿದನು. ಅವನ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿತ್ತು. ಇಂದು ರಾಯಲ್ ಎನ್ಫೀಲ್ಡ್ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕೂಡ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ಅಮೆರಿಕಾ, ಯುಕೆ ಮತ್ತು ಇತರೆ ಕಂಟ್ರೀಸ್ನಲ್ಲಿ ಕೂಡ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಪಾಪ್ಯುಲರ್ ಆಗಿವೆ. ಇಂದು ರಾಯಲ್ ಎನ್ಫೀಲ್ಡ್ ಹಾರ್ಲಿ ಡೇವಿಡ್ಸನ್ಗಿಂತ ಹೆಚ್ಚು ಬೈಕ್ಸ್ ಮಾರಾಟ ಮಾಡುತ್ತಿದೆ. ಇದು ಒಂದು ಇನ್ಕ್ರೆಡಿಬಲ್ ಅಚೀವ್ಮೆಂಟ್. ಮಧ್ಯಮ ವರ್ಗದ ಮೋಟಾರ್ ಸೈಕಲ್ ಸೆಗ್ಮೆಂಟ್ನಲ್ಲಿ ರಾಯಲ್ ಎನ್ಫೀಲ್ಡ್ ಇಂದು 95% ಮಾರ್ಕೆಟ್ ಶೇರ್ ಇದೆ. ಇದು ಒಂದು ಮೊನೋಪೊಲಿ ಎಂದೇ ಹೇಳಬಹುದು. ಆದರೆ ಇದು ಕೇವಲ ಮಾರ್ಕೆಟ್ ಡಾಮಿನೆನ್ಸ್ ಅಲ್ಲ, ಇದು ಕಸ್ಟಮರ್ ಲವ್ನಿಂದ ಬಂದ ಸಕ್ಸೆಸ್. ಸಿದ್ಧಾರ್ಥ್ ಲಾಲ್ನ ಸ್ಟೋರಿನಿಂದ ನಾವು ಏನು ಲರ್ನ್ ಮಾಡಬಹುದು? ಮೊದಲನೇದಾಗಿ, ಪ್ಯಾಷನ್ ಇಲ್ಲದೆ ಯಾವುದೇ ಬಿಸ್ನೆಸ್ ಸಕ್ಸೆಸ್ ಆಗುವುದಿಲ್ಲ. ಸಿದ್ಧಾರ್ಥ್ಗೆ ಮೋಟಾರ್ ಸೈಕಲ್ಸ್ ಬಗ್ಗೆ ಜೆನ್ಯೂನ್ ಪ್ಯಾಷನ್ ಇತ್ತು, ಅದು ಅವರ ವರ್ಕ್ನಲ್ಲಿ ಕಾಣುತ್ತಿತ್ತು. ಎರಡನೇದಾಗಿ, ಕಸ್ಟಮರ್ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಅವನು ಕಸ್ಟಮರ್ ಆಗಿ ಬದುಕಿದನು, ಅವರ ಪ್ರಾಬ್ಲಮ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿದನು. ಮೂರನೇದಾಗಿ, ಹೆರಿಟೇಜ್ ಮತ್ತು ಇನ್ನೋವೇಷನ್ನ ಬ್ಯಾಲೆನ್ಸ್ ಮುಖ್ಯ. ಹಳೇದನ್ನು ಕಂಪ್ಲೀಟ್ಲಿ ಬಿಟ್ಟುಬಿಡಬಾರದು, ಆದರೆ ಹೊಸದನ್ನು ಎಂಬ್ರೇಸ್ ಮಾಡಬೇಕು. ನಾಲ್ಕನೇದಾಗಿ, ಕಮ್ಯುನಿಟಿ ಬಿಲ್ಡಿಂಗ್ ಪವರ್ಫುಲ್ ಸ್ಟ್ರಾಟಜಿ. ಜನರು ಪ್ರಾಡಕ್ಟ್ಸ್ ಅನ್ನು ಬೈ ಮಾಡುವುದಿಲ್ಲ, ಅವರು ಇಮೋಷನ್ಸ್ ಮತ್ತು ಎಕ್ಸ್ಪೀರಿಯನ್ಸಸ್ ಅನ್ನು ಬೈ ಮಾಡ್ತಾರೆ. ಈ ಸ್ಟೋರಿ ಇಂದಿನ ಎಂಟರ್ಪ್ರಿನ್ಯೂರ್ಸ್ಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಯಾವುದೇ ಬಿಸ್ನೆಸ್ ಎಷ್ಟೇ ಕೆಟ್ಟ ಕಂಡೀಷನ್ನಲ್ಲಿದ್ದರೂ ರೈಟ್ ವಿಷನ್, ರೈಟ್ ಸ್ಟ್ರಾಟಜಿ ಮತ್ತು ರೈಟ್ ಎಕ್ಸಿಕ್ಯೂಷನ್ ಇದ್ರೆ ಅದನ್ನು ಟರ್ನ್ ಅರೌಂಡ್ ಮಾಡಬಹುದು. ಸಿದ್ಧಾರ್ಥ್ ಲಾಲ್ 26 ವರ್ಷದ ವಯಸ್ಸಿನಲ್ಲಿ ಈ ಚಾಲೆಂಜ್ ತೆಗೆದುಕೊಂಡನು. ಅವನಿಗೆ ಯಾವುದೇ ಪ್ರಯರ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಮೋಟಾರ್ ಸೈಕಲ್ ಇಂಡಸ್ಟ್ರಿನಲ್ಲಿ. ಆದರೆ ಅವನ ಪ್ಯಾಷನ್, ಡೆಡಿಕೇಶನ್ ಮತ್ತು ಸ್ಮಾರ್ಟ್ ಥಿಂಕಿಂಗ್ ಇದ್ದಿದ್ದರಿಂದ ಅವನು ಈ ಇಂಪಾಸಿಬಲ್ ಟಾಸ್ಕ್ ಅನ್ನು ಪಾಸಿಬಲ್ ಮಾಡಿದನು. ಇಂದು ರಾಯಲ್ ಎನ್ಫೀಲ್ಡ್ ಕೇವಲ ಒಂದು ಮೋಟಾರ್ ಸೈಕಲ್ ಬ್ರ್ಯಾಂಡ್ ಅಲ್ಲ, ಇದು ಒಂದು ಕಲ್ಚರಲ್ ಫಿನಾಮಿನನ್. ಇದು ಒಂದು ಲೈಫ್ ಸ್ಟೈಲ್ ಸ್ಟೇಟ್ಮೆಂಟ್. ಇದು ಒಂದು ಸಿಂಬಲ್ ಆಫ್ ಫ್ರೀಡಮ್, ಅಡ್ವೆಂಚರ್ ಮತ್ತು ಬ್ರದರ್ಹುಡ್. ಸಿದ್ಧಾರ್ಥ್ ಲಾಲ್ನ ಜರ್ನಿ ಇನ್ನೂ ಕಂಟಿನ್ಯೂ ಆಗುತ್ತಿದೆ. ಅವನು ಈಗ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ಸ್ ಮೇಲೆ ಮಾತಾಡುತ್ತಿದ್ದಾನೆ. ಅವನು ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಮೇಲೆ ಫೋಕಸ್ ಮಾಡುತ್ತಿದ್ದಾನೆ. ಅವನ ವಿಷನ್ ಇನ್ನೂ ದೊಡ್ಡದಾಗಿದೆ. ಅವನು ರಾಯಲ್ ಎನ್ಫೀಲ್ಡ್ ಅನ್ನು ವರ್ಲ್ಡ್ನ ನಂಬರ್ 1 ಮೋಟಾರ್ ಸೈಕಲ್ ಬ್ರ್ಯಾಂಡ್ ಮಾಡಲು ಬಯಸುತ್ತಾನೆ. ಅವನ ಪಾಸ್ಟ್ ಅಚೀವ್ಮೆಂಟ್ಸ್ ನೋಡಿದರೆ ಇದು ಕೂಡ ಪಾಸಿಬಲ್ ಎಂದೇ ತೋರುತ್ತದೆ. ಈ ಸ್ಟೋರಿನಿಂದ ನಮಗೆ ಒಂದು ಮುಖ್ಯ ಮೆಸೇಜ್ ಸಿಗುತ್ತದೆ. ಯಾವುದೇ ಡ್ರೀಮ್ ಎಷ್ಟೇ ದೊಡ್ಡದಾಗಿದ್ದರೂ ರೈಟ್ ಅಪ್ರೋಚ್ ಮತ್ತು ಪರ್ಸಿಸ್ಟೆಂಟ್ ಎಫರ್ಟ್ ಇದ್ರೆ ಅದನ್ನು ಅಚೀವ್ ಮಾಡಬಹುದು. ಸಿದ್ಧಾರ್ಥ್ ಲಾಲ್ ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಅವನು ಕೇವಲ ರಾಯಲ್ ಎನ್ಫೀಲ್ಡ್ ಅನ್ನು ಸೇವ್ ಮಾಡಿಲ್ಲ,